ಹಲೋ, ಎಲ್ಲರೂ ಆರಾಮ? ವೆಲ್ಕಮ್ ಟು ಮೈ ಚಾನಲ್. ಏನು ಮಳೆ ರೀ, ಹೌದು, ಇಂಥ ಮಳೇಲಿ ನಾವು ಜೋಗ ನೋಡಲಿಲ್ಲ ಅಂತಂದರೆ ನಾವು ಪ್ಲ್ಯಾನ್ ಮಾಡಿದ್ವಿ ಜೋಗ ನೋಡೋಣ ಅಂತ. ಬನ್ನಿ, ನೀವು ನಮ್ಮ ಜೊತೆ ನೋಡ್ಕೊಂಡು ಬನ್ನಿ. ಫಸ್ಟ್ ನಾವು ರಾಣೆಬೆನ್ನೂರಿಂದ ಹೊರಟಿದ್ದು ಹಿರೇಕೆರೂರು ಮೂಲಕ ಹೋಗಬೇಕಿತ್ತು. ಅಲ್ಲಿ ಹಿರೇಕೆರೂರಲ್ಲಿ ದುರ್ಗಾದೇವಿ ದೇವಸ್ಥಾನ ಅನ್ನೋದು ತುಂಬ ಫೇಮಸ್ಸು. ಇದು ದುರ್ಗಾದೇವಿ ಕೆರೆ ಅಂತಲೇ ಫೇಮಸ್ ಇರುತ್ತೆ. ಮಳೆಗಾಲದಲ್ಲಂತೂ ತುಂಬಿ ಹರಿಯುತ್ತೆ, ನೋಡೋಕ್ಕೆ ಒಂದು ಚಂದ. ಇಲ್ಲಿ ದೇವಸ್ಥಾನನ 3 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾರೆ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿರುತ್ತೆ. ಪಕ್ಕದಲ್ಲೇ ಅಕ್ಕಪಕ್ಕ ಗದ್ದೆ ಇರೋದ್ರಿಂದ ಗದ್ದೆ ನಾಟಿ ಮಾಡ್ತಾರೆ. ಈ ಟೈಮಲ್ಲಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನೀವು ಟೈಮ್ ಇದ್ದಾಗ ಬಂದು ಈ ರೂಟಲ್ಲಿ ಹೋಗ್ಬೇಕಾದ್ರೆ ಖಂಡಿತವಾಗಿ ಈ ದೇವಸ್ಥಾನನ ವಿಸಿಟ್ ಮಾಡಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ನೀರು ಅಂತಂದ್ರೇ ಖುಷಿ, ಎಲ್ಲರಿಗೂ ಖುಷಿ ಇತ್ತು. ಸುಮ್ಮನೆ ನೀರಲ್ಲಿ ಆಟ ಆಡ್ಕೊತ ನಿಂತ್ಬಿಟ್ಟಿದ್ರು. ನಮಗೂ ದೇವಸ್ಥಾನದಲ್ಲಿ ಬಾಗಿಲು ಹಾಕಿರೋದ್ರಿಂದ ನಮಗೆ ದರ್ಶನ ಮಾಡೋಕ್ಕಾಗಲಿಲ್ಲ. ಹಾಗೆ ಅಲ್ಲಿ ಮುಗಿಸ್ಕೊಂಡು ಸಿಗಂದೂರಿಗೆ ಬಂದ್ವಿ. ಇಲ್ಲಿಂದ ನಾವು ಶಿರಾಳಕೊಪ್ಪ ಹತ್ರ ಹೋಗ್ಬೇಕಿತ್ತು. ಶಿರಾಳಕೊಪ್ಪದಲ್ಲಿ ಇವ್ರ ಫ್ರೆಂಡ್ ಒಬ್ಬರು ಕರಿತಾಯಿದ್ರು. ತಿಂಡಿ ತಿಂದು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವ್ರ ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು ನಾವು ಅಲ್ಲಿಂದ ಸೀದಾ ಸಾಗರ ಹತ್ರ ಸಿಗಂದೂರಿಗೆ ಹೋದ್ವಿ. ಮಳೆ ಅಂದರೆ ತುಂಬ ಮಳೆ. ನಾವು ಸ್ಟಾರ್ಟಿಂದ ಮನೆ ಬಿಟ್ಟಾಗಿಂದ ಮತ್ತೆ ವಾಪಸ್ ಮನೆ ಬರೋವರೆಗೂ ಪೂರ್ತಿ ಅವತ್ತು ನೆಂದಿದ್ದೇ ಆಗಿದೆ. ಇದು ನೋಡಿ ಸಿಗಂದೂರು ಬ್ರಿಡ್ಜ್ ಕೇಳಿರ್ತೀರ. ಈಗ ರೀಸೆಂಟಾಗಿ ಒಂದು 2 months ಬ್ಯಾಕ್ ಇನಾಗ್ರೇಷನ್ ಆಯಿತು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಶರಾವತಿ ನದಿ. ಈ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಮುಂಚೆ ಎಲ್ಲ ಇಲ್ಲಿ ಲಾಂಚಲ್ಲಿ ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ ಅಂತಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಬಟ್ ಏನಂದರೆ ಇವಾಗ ಟೈಮ್ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಅನಿಸ್ತಾ ಇತ್ತು. ಹಾಗಾಗಿ ಇವಾಗ ಈ ಬ್ರಿಡ್ಜನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇವಾಗ ಅಷ್ಟು ಪ್ರಾಬ್ಲಮ್ ಆಗೋಲ್ಲ, ಬೇಗ ಹೋಗಿ ಬೇಗ ಬರ್ಬೋದು. ಮುಂಚೆ ಅಂದರೆ ದಿನಪೂರ್ತಿ ಇದೊಂದೇ ದೇವಸ್ಥಾನ ನೋಡೋವಷ್ಟು ಟೈಮ್ ಬೇಕಾಗ್ತಾ ಇತ್ತು. ಇವಾಗ ಅಷ್ಟು ಪ್ರಾಬ್ಲಮ್ ಆಗೋಲ್ಲ. ನೀರಂತೂ ತುಂಬ ಕ್ಲಿಯರ್ ಇತ್ತು. ವೆದರ್ ಅಂತೂ ಮಾರ್ನಿಂಗ್ ಸೆಷನ್ ಆಗಿರೋದ್ರಿಂದ ತುಂಬ ಕ್ಲಿಯರ್ ಇತ್ತು. ಮಕ್ಕಳಂತೂ ತುಂಬ ಖುಷಿಪಟ್ಟರು. ಶರಾವತಿ ನದಿ ಮಳೆ ಬಂದಿರೋದ್ರಿಂದ ತುಂಬ ಹರಿತಾ ಇತ್ತು. ಬ್ರಿಡ್ಜ್ ಅಂತೂ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿಂದ ನಾವು ಬ್ರಿಡ್ಜ್ ನೋಡಿಕೊಂಡು ಒಂದೆರಡು ಫೋಟೋ ತೊಗೊಂಡ್ವಿ. ಇಲ್ಲಿಂದ ಸೀದಾ ನಾವು ಟೆಂಪಲ್ಲಿಗೆ ಹೋದ್ವಿ. ಇಲ್ಲಿ ಸಿಗಂದೂರು ಟೆಂಪಲಲ್ಲಿ ಒಂದು ಕಂಡೀಷನ್ ಇದೆ, ವೀಡಿಯೋ ಫೋಟೋಸ್ ಮಾಡೋಂಗಿಲ್ಲ. ನಾವು ಹಾಗೆ ದೇವಸ್ಥಾನದ್ದು ನಮಸ್ಕಾರ ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದೆ ಜೋಗಕ್ಕೆ. ಇದು ನಮ್ಮ ಶಿವಮೊಗ್ಗ ಕರ್ನಾಡ ತೊಟ್ಟಿಲು ಅಂತೇಳಿ ಕರೀತಾರೆ. ಏನು ಹರಿತಾ ಇತ್ತು ಅಂತಂದರೆ ವಾಪಸ್ ನಾವು ಮನೆಗೆ ಬರಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಅಷ್ಟು ಚೆನ್ನಾಗಿ ಶರಾವತಿ ನದಿ ತುಂಬಿ ಹರಿತಾ ಇತ್ತು. ನೋಡ್ತಾ ಇದ್ದೀರಾ, ನಮಗಂತೂ ತುಂಬ ಖುಷಿ ಆಯಿತು. ಮಕ್ಕಳು ತುಂಬ ಖುಷಿಪಟ್ಟರು. ಎಷ್ಟು ಫೋರ್ಸಾಗಿ ಹರಿತಾ ಇತ್ತು ಅಂತಂದರೆ ಅಲ್ಲಿ ಮೇಲ್ಗಡೆಯಿಂದ ನೀರು ಬೀಳೋ ಫೋರ್ಸಿಗೆ ಕೆಳಗಡೆ ಒಂದು ನಿಮಿಷ ಅಲ್ಲಿ ಪೂರ್ತಿ ಮುಚ್ಕೊಂಡ್ಬಿಡ್ತಾ ಇತ್ತು. ಹೊಗೆ ಬಂದು 1 ಸೆಕೆಂಡ್ ನಾವು ಎಲ್ಲಿ ನಿಂತಿದ್ದೀವಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಮುಂದೆ ಏನೂ ಕಾಣಿಸ್ತಾನೆ ಇರಲಿಲ್ಲ. ಮತ್ತೆ ಒಂದು ಸ್ವಲ್ಪ ಹೊತ್ತು ಹೋದ ತಕ್ಷಣ ಅಲ್ಲಿ ಲೈಟಾಗಿ ಕ್ಲಿಯರ್ ಆಗ್ತಾ ಮತ್ತೆ ವಾಪಸ್ ನೀರು ಬೀಳೋದು ಕಾಣಿಸ್ತಾ ಇತ್ತು. ನೋಡ್ರಿ, ಈ ಥರ ಕಾಣಿಸೋಕೆ ಸ್ಟಾರ್ಟ್ ಆಗ್ತಾಯಿತ್ತು. ಮತ್ತೆ ಫುಲ್ಲು ಕ್ಲಿಯರ್ ಆಗ್ತಾಯಿತ್ತು. ಮತ್ತೆ ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಕೊಳ್ತಾ ಇತ್ತು. ಈ ರೀತಿ ಆಗ್ತಾಯಿತ್ತು. ಅಲ್ಲಿ ತುಂಬ ಜನ ಸೇರಿದ್ರು. ಮತ್ತು ಅಲ್ಲಿ ಆ ನೀರು ಬೀಳೋದನ್ನು ನೋಡೋದೇ ಒಂದು ಖುಷಿ. ನೀವು ಮಿಸ್ ಮಾಡಬೇಡ್ರಿ. ಮಳೆಗಾಲ ಮುಗಿಯೋಷ್ಟರಲ್ಲಿ ಬಂದು ಖಂಡಿತವಾಗಿ ಜೋಗನ ನೋಡ್ಕೊಂಡು ಹೋಗಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ಮಿಸ್ ಮಾಡದೆ ನೀವು ಒಂದ್ಸರಿ ಹೋಗಿ ಬನ್ನಿ. ಈ ಥರ ಒಂದು ನೀರು ಬೀಳೋ ಪ್ರದೇಶ ನೋಡೋದಂತಂದರೆ ತುಂಬ ಖುಷಿ ಅನಿಸುತ್ತೆ. ಮಿಸ್ ಮಾಡಬೇಡಿ, ಎಲ್ಲರೂ ಒಂದ್ಸರಿ ಹೋಗಿ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.